ನೀವು ಒಂದು 60,000 70,000 ಜನಕ್ಕೆ ನೀವು ಇಬ್ಬರು ಲೆಕ್ಚರರ್ ಆಗಿ ಒಂದು ನಮಗೆ ಟೀಚ್ ಮಾಡಿದ್ದೀರ ನಮ್ಮ ಥರ. ನೀವು ನಿಮ್ಮ ಜೊತೆಯಲ್ಲಿ ನೀವು ಹೇಳ್ಕೊಟ್ಟಿರೋ ಅಂಥ ಸ್ಟೂಡೆಂಟ್ಸ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಅವ್ರ ಕ್ಷೇತ್ರ ಯಾವುದೇ ಇರಲಿ, ಆಫ್ಟರ್ ಸೆಕೆಂಡ್ PUC ಐದರ್ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರು, ಎಜುಕೇಷನ್ನು, ಫಾರ್ಮರು, ಸೋಲ್ಜರು, ಯಾವುದೇ ಆಗಿರಲಿ, ಇತರರಿಗೆ ಹಾನಿ ಮಾಡಬೇಡ್ರಿ. ಎಲ್ಲರಿಗೂ ಒಳ್ಳೇದು ಬಯಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನಿಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿ, ಜೊತೆಗೆ ತಂದೆ ತಾಯಿನ ಚೆನ್ನಾಗಿ ಮಾಡ್ತೀವಿ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರಿ. ಯಾವುದೇ ಕಾರಣಕ್ಕೂ ಯಾರಿಂದ ಕ್ರಿಟಿಸೈಸ್ ಒಳಗಾಗಬೇಡಿ ಅಂತ ನಾವು ಪದೇ ಪದೇ ಪ್ರತಿ ವರ್ಷ ಹೇಳಿ ಕಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಇವತ್ತು ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ತಗೊಂಡು ಬದುಕ್ತಾ ಇದ್ದಾರೆ. ಅದು ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ, ಶಿಕ್ಷಣ ನಿಮಗೆ ಸಂಸ್ಕಾರ ಕಲಿಸುತ್ತೆ, ಒಪ್ಕೊತೀನಿ. ಆದರೆ ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಇಲ್ಲ. ಸಂಸ್ಕಾರದಿಂದ ಸಮಾಜದಲ್ಲಿ ಬದುಕೋದನ್ನು ಹೆಂಗೆ ಕಲ್ತ್ಕೋಬೇಕು ಅನ್ನೋದು ಆ ಮಕ್ಕಳ ವಿವೇಚನೆಗೆ ಬಿಟ್ಟಿರ್ತದೆ. ನಮ್ಮೆಲ್ಲ ಇರೋಷ್ಟು ದಿನ ತುಂಬ ಬುದ್ಧಿವಂತರಾಗಿರ್ತಾರೆ, ಆನಂತರ ದಾರಿ ತಪ್ಪುವ ಅವಕಾಶಗಳು ಕೂಡ ಉಂಟು. ಆದರೆ ನಮ್ಮಲ್ಲಿ ಬೆಳೆದಿರ್ತ ವಿದ್ಯಾರ್ಥಿಗಳು ದಾರಿ ತಪ್ಪಿರ್ತಕ್ಕಂಥ ಉದಾಹರಣೆಗಳು ಇವತ್ತು ಒಂದೂ ಇಲ್ಲ ನಮ್ಮ ಹತ್ರ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೇವೆ. ಸರ್, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ನಾನು ಅದಷ್ಟೇ, 1993ರಿಂದ ಇದುವರೆಗೂ ಸಹ ಅನೇಕ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಷ್ಟು ಒಂದು ಬೋಧನೆಯನ್ನು ಮಾಡ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಳ್ಳೆಯ ದಾರಿಯಲ್ಲಿ ತರಬೇಕೆ ಮತ್ತು ಒಳ್ಳೆಯ ದಾರಿಯಲ್ಲಿ ತಂದು ಅವರನ್ನು ಭವಿಷ್ಯವನ್ನು ಅವರು ರೂಪಿಸ್ಕೊಂಡು ಮತ್ತು ಅವರು ಸ್ವಂತ ಒಂದು ಎಫರ್ಟಿಂದ ಅವರು ತಮ್ಮ ಜೀವನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಭಾಗಿಯಾಗ್ತಾಯಿದ್ದಾರೆ ಮತ್ತು ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನಗಳಿಗೆ ಹೋಗಿ ಅವರು ತಮ್ಮದೇ ಆದಂಥ ಜೀವನದಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತು ಇನ್ನು ಮೇಲೆ ಯಾವುದೇ ಕಾರಣಕ್ಕೆ, ನಾನು ಹೇಳ್ದಂಗೆ ಯಾವುದೇ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ಒಂದು ಕುಟುಂಬದ ಒಂದು ಕಡೆಗೆ ಗಮನ ಕೊಟ್ಟು ಮತ್ತು ಅವರ ಒಂದು ಯಶಸ್ಸು ಬೆಳೆಸ್ಕೊಳ್ತಾ ಹೋಗ್ತಾ ಮತ್ತು ಕೆಳಮಟ್ಟದಲ್ಲಿರ್ತಕ್ಕಂತಹ ಅನೇಕ ಜನರನ್ನು ತನ್ನ ಒಂದು ಕಡೆಗೆ ಸೆಳೆದುಕೊಂಡು ಅವ್ರಿಗೂ ಸಹ ತಮ್ಮಲ್ಲಿ ಕೈಲಾದಂತಹ ಒಂದು ಸಹಾಯವನ್ನು ಮಾಡ್ತಾ ಮುಂದುವರಿಬೇಕಂತ ಹೇಳ್ಬಿಟ್ಟು ನಾನು ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಕರೆದು ನಮ್ಮ ದರ್ಶನ್ ಎಂಬ ವಿದ್ಯಾರ್ಥಿ, ಆಕಾಶ್ ಪದವಿ ಪೂರ್ವ ಕಾಲೇಜಿನ ದರ್ಶನ್ ಎಂಬ ವಿದ್ಯಾರ್ಥಿ ನಮಗೆ ಇಷ್ಟೆಲ್ಲ ಕರೆದು ಒಂದು ನಮ್ಮ ರೆಡ್ ಗ್ಲೋಬಲ್ ಕನ್ನಡಿಗ ಚಾನಲ್ ಅವ್ರ ಮುಖಾಂತರ ನಮ್ಮನ್ನು ಕರೆಸಿ 2 ಮಾತುಗಳನ್ನು ಆಡೋದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಈ ಒಂದು ರೆಡ್ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.